ನೀವು ಪ್ರೆಗ್ನೆಂಟ್ ಇದ್ದೀರಾ, ಮನೆಯಲ್ಲೇ ಶುಗರ್ ಟೆಸ್ಟ್ ಹೇಗೆ ಮಾಡೋದು ಅಂತ ಗೊತ್ತಾ? ಬನ್ನಿ, ನಾನಿವತ್ತು ತಿಳಿಸ್ಕೊಡ್ತೀನಿ ಹೇಗೆ ಮನೇಲಿ ಶುಗರ್ ಟೆಸ್ಟ್ನ ಮಾಡೋದು ಅಂತ. ಸೊ ಈ ಗ್ಲೂಕೋಸ್ ರೇಟ್ ಈ ಕಂಪ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಂಪ್ನಿ ನಾನು ಸಜೆಸ್ಟ್ ಮಾಡ್ತೀನಿ, ಬೇಕಾದರೆ ತೊಗೊಳ್ಳಿ ಅಂತ. ಸೊ ಯೂಸ್ ಮಾಡೋದು ಗೊತ್ತಾದರೆ ಬೆಸ್ಟು. ಇಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕೊಟ್ಟಿದ್ದಾರೆ, ಹಾಗೆ ಕೆಳಗಡೆ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ. ಮೆಡ್ಪ್ಲೇಸಲ್ಲಿ ತೊಗೊಂಡ್ರೆ 850 ರೂಪಾಯಿ ಆಗುತ್ತೆ. ಸೊ ನೀವು ಇದರಲ್ಲಿ ನಾರ್ಮಲ್ ಶಾಪಲ್ಲಿ ತೊಗೊಂಡ್ರೆ 1250 ಏನೋ ಆಗುತ್ತೆ. ಸೊ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಾನು ಡೀಟೇಲಾಗಿ ಹೇಳ್ತಾ ಬರ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಇದರೊಳಗಡೆ ಒಂದು ಪೌಚ್ ಇರುತ್ತೆ. ಈ ಪೌಚನ್ನ ನಾವು ಓಪನ್ ಮಾಡಿದ್ರೆ ಸೊ ಹೀಗಿರುತ್ತೆ. ಇಲ್ಲಿ ಅದು 10 ಸ್ಟ್ರಿಪ್ಸ್ ಅಂತ ಕೊಟ್ಟಿರ್ತಾರೆ, 10 ಇರುತ್ತೆ ಅಷ್ಟೇ. ಮತ್ತು ಏನಾರ ಖಾಲಿ ಆಯಿತು ಬೇಕು ಅಂತಂದರೆ ನಾವು ತೊಗೋಬೇಕು ಅಂದರೆ 600 ಪೇ ಮಾಡಿ ತೊಗೋಬೇಕಾಗುತ್ತೆ. ಇದು ಮತ್ತು ಇನ್ನೊಂದಕ್ಕೆ ಸೇರಿ 600 ಆಗುತ್ತೆ. ಸಪ್ರೇಟಾಗಿ ತೊಗೊಬೇಕು ಅಂದರೆ ಖಾಲಿ ಆಗೋದ್ರೆ 10 ಸ್ಟ್ರಿಪ್ಸ್ ಇರೋದಿದು. ಸೊ ನೆಕ್ಸ್ಟು ಇದನ್ನು ಅದೇ ಹೇಳಿದ್ವಲ್ಲ, ಟೆಸ್ಟ್ ಮಾಡ್ತೀವಲ್ಲ ಅದರೊಳಗಡೆ ಹಾಕೋದಿದು. ಒಂದು ನಿಮಿಷ, ಇದಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಮೆಷನ್, ಇದರಲ್ಲೇ ಗೊತ್ತಾಗೋದು ಎಷ್ಟಿದೆ ಶುಗರ್ ಅಂತ. ಸೊ ಇದನ್ನು ಆನ್ ಮಾಡಿ ಇಟ್ಕೊಬೇಕು. ಆನ್ ಮಾಡಿದ್ವಿ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಸೂಜಿ ಇಲ್ಲಿದೆ. ಇದು ಒಂದು 10 ಇರುತ್ತೆ ಅನಿಸುತ್ತೆ. ಹೌದು, 10 ಇರುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ 5th 6th ಮಂತ್ವರೆಗೂ ಏನೂ ಇರಲಿಲ್ಲ. 6 ಮಂತ್ ಆದಮೇಲೆ ನನಗೆ ಇವಾಗ ಕ್ರೇವಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನಗೆ ಒಂದು 3ರಿಂದ 4 ಸಲ ಬ್ಲಡ್ ಟೆಸ್ಟ್ ಹಾಗೆ ಮಾಡಿದ್ರು. ಆಮೇಲೆ ನನಗೆ ಇದನ್ನು ಸಜೆಸ್ಟ್ ಮಾಡಿದ್ರು. ಇದನ್ನು ಮಾಡಿದ್ಮೇಲೆ ಓಕೆ ಅಂತ ಬಂದಿದೆ. ಟೈಮ್ ಟೇಬಲ್ ಪ್ರಕಾರ ಹಾಕ್ಕೊಂಡು ನಾನು ಇದನ್ನು ಮಾಡ್ಕೋಬೇಕಾಗಿತ್ತು. ಸೊ ಮಾಡಿಕೊಂಡೆ, ಆವಾಗ ನಾರ್ಮಲ್ ಬಂತು. ಹಾಗಾಗಿ ನನಗೆ ಶುಗರ್ ಟ್ಯಾಬ್ಲೆಟ್ ಏನು ಕೊಟ್ಟಿಲ್ಲ. ಸೊ ಸ್ವೀಟ್ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಅದನ್ನು ಕ್ಯಾಪ್ನ ರಿಮೂವ್ ಮಾಡಿ, ನೆಕ್ಸ್ಟ್ ಸ್ಟ್ರಿಪ್ಸ್ ಇದೆಯಲ್ಲ ಅದನ್ನು ತೆಗೆದಿಟ್ಕೊಂಡು, ಮಿಷಿನ್ನ ತೆಗೆದಿಟ್ಕೊಂಡು, ಕೆಳಗಡೆ ಸೂಜಿ ಕೊಟ್ಟಿರ್ತಾರೆ ಅದನ್ನು ಇದರೊಳಗಡೆ ಹಾಕಬೇಕು. ಈ ರೀತಿ ಅದನ್ನು ಹಾಕಿ ಮೇಲ್ಗಡೆ ಭಾಗನ ಸ್ವಲ್ಪ ಮರ್ಜ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಅದನ್ನು ರಿಮೂವ್ ಮಾಡ್ಕೋಬೇಕು. ಅಲ್ಲಿ ಸೂಜಿ ಇರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹಿಂದೆ ಎಳಿದ್ದು ಇಟ್ಕೋಬೇಕು. ಆವಾಗ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ. ನೆಕ್ಸ್ಟು ಕ್ಯಾಪ್ ಹಾಕಿ ರೆಡಿ ಮಾಡಿ ಇಟ್ಕೊಬೇಕು ಸೈಡಲ್ಲಿ. ಸೊ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟು ಮಿಷಿನ್ನ ಆನ್ ಮಾಡ್ಕೋಬೇಕು. ಒಂದು ಸ್ಟ್ರಿಪ್ಸ್ ತೊಗೋಬೇಕು, ತೆಗೆದಿಟ್ಕೊಂಡು ನೆಕ್ಸ್ಟ್ ಮಿಷಿನ್ನ ಆನ್ ಮಾಡ್ಕೋಬೇಕು. ಮಿಷಿನ್ ಆನ್ ಮಾಡಿಕೊಂಡು ಆ ಸ್ಟ್ರಿಪ್ಸ್ನ ಅದರೊಳಗಡೆ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಹಾಕಿದ ತಕ್ಷಣವೇ ಸೌಂಡ್ ಬರುತ್ತೆ. ಆವಾಗ ಅದು ಕರೆಕ್ಟಾಗಿ ಫಿಟ್ಟಾಗಿ ಕೂರಿದೆ ಅಂತ ಅರ್ಥ. ಆ ಥರ ಸೌಂಡ್ ಬರಬೇಕು. ಅದನ್ನು ಮಿಸ್ ಮಾಡ್ಕೋಬೇಡಿ, ಇಲ್ಲಾಂದರೆ ಸ್ಟ್ರಿಪ್ಸ್ ಎಲ್ಲ ವೇಸ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಕೂರ್ತು ಸೌಂಡು ಸಹ ಬರ್ತಿದೆ. ಸಿಂಬಲ್ ನೋಡಿ, ಅದು ಬ್ಲಡ್ ಸಿಂಬಲ್ ಬರ್ತಿದೆ, ಬ್ಲಡ್ ತಗೊಳ್ಳೋ ಸಿಂಬಲ್ ನೋಡಿ. ಈಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಮಾಡಿಕೊಂಡು ನಂತರ ಅದನ್ನು ಕೈ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ಫಸ್ಟ್ ಬರೋ ಬ್ಲಡ್ನ ತೊಗೋಬಾರ್ದು, ಅದನ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಬರುತ್ತಲ್ಲ ಆ ಬ್ಲಡ್ನ ಪ್ರೆಸ್ ಮಾಡಿ ತೊಗೋಬೇಕು. ಫಸ್ಟ್ ಬರೋ ಬ್ಲಡ್ಡಲ್ಲಿ ಬರೋದಿಲ್ಲ, ಹಾಗಾಗಿ ಸೆಕೆಂಡ್ ಬರೋ ಬ್ಲಡ್ಡಲ್ಲಿ ತೋರಿಸುತ್ತೆ. ನೋಡಿ, ಈಗ ತೋರಿಸ್ತಿದೆ ಎಷ್ಟಿದೆ ಅಂತ. 104 ಊಟ ಆದಮೇಲೆ ನೋಡಿ.